ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದಂತಹ ಹಲಸಿನ ಹಣ್ಣಿನ ಪಾಯಸವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಲಸಿನ ಹಣ್ಣಲ್ಲಿ ಕಡುಬು, ಇಡ್ಲಿ, ದೋಸೆ, ಹಾಗೆ ಕೇಸರಿ ಬಾತು ಇದೆಲ್ಲ ಮಾಡ್ಬೋದಲ್ಲ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇವತ್ತು ಅಷ್ಟೇ ರುಚಿಯಾಗಿ ನಾವು ಹಲಸಿನ ಹಣ್ಣನ್ನ ಬಳಸ್ಬಿಟ್ಟು ಪಾಯಸವನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು, ಹಾಗೆ ಫ್ಲೇವರ್ಗೆ ಒಂದು 3 ಏಲಕ್ಕಿ, ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಯನ್ನ ಬಳಸ್ಬಿಟ್ಟು ಇವಾಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಹೆಚ್ಚು ಕಡಿಮೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ತೀರಾ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ. ಅಲ್ಲಲ್ಲಿ ಹಲಸಿನಕಾಯಿ ಪೀಸ್ಗಳು ಕಾಣಬೇಕು, ಆ ರೀತಿ ಇದ್ದರೆ ಸಾಕಾಗುತ್ತೆ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಸಾಸ್ ಪ್ಯಾನಿಗೆ 1 ಕಪ್ ಆಗುವಷ್ಟು ಬೆಲ್ಲ, ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. ನಿಮಗೆ ಬೆಲ್ಲ ಚೆನ್ನಾಗಿದೆ ಅನಿಸಿದರೆ, ಮನೇಲೇ ಮಾಡಿರುವಂಥ ಬೆಲ್ಲ ಆಗಿದ್ದರೆ ಡೈರೆಕ್ಟಾಗಿ ಬಳಸ್ಕೊಳ್ಬೋದು. ಇದು ಅಂಗಡಿ ಬೆಲ್ಲ, ಅದಕ್ಕೋಸ್ಕರ ಕರಗಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕರಗ್ತಾ ಇರಲಿ. ಇನ್ನೊಂದು ಕಡೆ ಒಂದು ದಪ್ಪ ತಳದ ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಕರಗಿದ ನಂತರ ಇದಕ್ಕೆ ಒಂದು 4-5 ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ತುಪ್ಪದಲ್ಲಿ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಬಣ್ಣ ಬದಲಾಗೋ ತನಕ ಫ್ರೈ ಮಾಡಿದರೆ ಸಾಕು. ಇದ್ರ ಜೊತೆಗೆ ಇಷ್ಟ ಇದ್ದರೆ ಬಾದಾಮ್ ಕೂಡ ಹಾಕ್ಕೊಳ್ಬಹುದು. ತದನಂತರ ಇದಕ್ಕೆ ಒಂದು 10ರಿಂದ 15 ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಒಣದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಒಣದ್ರಾಕ್ಷಿ ಹಾಗೆ ಗೋಡಂಬಿ ನೀಟಾಗಿ ಫ್ರೈ ಆದ ನಂತರ ಇದನ್ನ ಒಂದು ಚಿಕ್ಕ ಬೌಲಿಗೆ ತೆಕ್ಕೊಳ್ಳೋಣ, ಕೊನೆಯಲ್ಲಿ ಬಳಸ್ಕೊಳ್ಳೋಣ. ತದನಂತರ ಅದೇ ಬಾಣಲೆಗೆನೆ 1 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ತೀರಾ ಬಣ್ಣ ಬದಲಾಗೋ ತನಕ ಏನು ಫ್ರೈ ಮಾಡೋದು ಬೇಡ. ಒಂದು ರೀತಿ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ತಳಕ್ಕೇನು ಅಂಟ್ಕೊಳ್ಳೋದಿಲ್ಲ ಈ ಹಲಸಿನ ಹಣ್ಣು. ಒಂದ್ಸರಿ ಈ ರೀತಿ ಫ್ರೈ ಮಾಡಿದ ನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಕಾಯಿ ಮಿಶ್ರಣ ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ. ಕಾಯಿ ಮಿಶ್ರಣ ಹಾಕುವಾಗ ನೀವು ಫ್ಲೇಮನ್ನು ಕಂಪಲ್ಸರಿ ಸಿಮ್ಮಲ್ಲೇ ಇಡಬೇಕು. ಇಲ್ಲ ಅಂತ ಹೇಳಿದರೆ ಬೇಗ ತಳಕ್ಕೆ ಅಂಟ್ಕೊಬಿಡುತ್ತೆ, ಸೀದೋಗ್ಬಿಡುತ್ತೆ. ಕಾಯಿ ಮಿಶ್ರಣ ಹಾಕಿದ ನಂತರ ಒಂದು 2-3 ನಿಮಿಷ ಈ ರೀತಿ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೀತಿ ಹಸಿ ವಾಸನೆ ಹೋದರೆ ಸಾಕು. ತದನಂತರ ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನು ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ತೀರಾ ತೆಳುವಾಗಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಲು ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ಕಂಪ್ಲೀಟಾಗಿ ಹಾಲಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀರು ಹಾಲು ಸಮ ಪ್ರಮಾಣದಲ್ಲಿ ಕೂಡ ಬಳಸ್ಕೊಳ್ಬೋದು. ನೋಡಿ, ಇವಾಗ ಹಾಲು ಹಾಕಿದ ನಂತರ ಈ ರೀತಿ ಸಣ್ಣದಾಗಿ ಕುದಿ ಬರಬೇಕು. ಸೈಡಲ್ಲೆಲ್ಲ ನೊರೆ ನೊರೆ ಥರ ಬಂದ ನಂತರ ಇದಕ್ಕೆ ನಾನು ಮೊದಲೇ ಹುರಿದಿಟ್ಟಿರುವಂತಹ ಮೀಡಿಯಂ ರವೆ ಅರ್ಧ ಕಪ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ದಪ್ಪ ರವೆನೂ ಸೇರಿಸ್ಕೊಳ್ಬೋದು, ಮೀಡಿಯಂ ರವೆನೂ ಸೇರಿಸ್ಕೊಳ್ಬೋದು. ರವೆ ಇಷ್ಟ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಶಾವಿಗೆಯನ್ನು ಕೂಡ ಹುರಿದ್ಬಿಟ್ಟು ಸೇರಿಸ್ಕೊಳ್ಬೋದು. ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕ್ತಾ ಬನ್ನಿ, ಇನ್ನೊಂದು ಕೈಯಲ್ಲಿ ಸೌಟಿಂದ ಈ ರೀತಿ ತಿರುಗಿಸ್ಕೊಳ್ತಾ ಬನ್ನಿ. ತಿರುಗಿಸಿಲ್ಲ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ. ರವೆ ಹಾಕಿದ ಮೇಲೆ ಮಧ್ಯಮ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡ್ತಾ ನೋಡ್ತಾ ಇದ್ದಂಗೆ ರವೆ ಬೆಂದ್ಬಿಡುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಸೊ ಒಂದು ಕಡೆ ಕುದಿತಾ ಇರಲಿ ಸಣ್ಣ ಉರಿಯಲ್ಲಿ. ಈ ಕಡೆ ನೋಡಿ, ನಾವು ಬೆಲ್ಲದ ನೀರನ್ನು ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ, ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ವಲ್ಲ, ಬೆಲ್ಲ ಚೆನ್ನಾಗಿ ಕರಗಿದೆ. ಕರಗಿರುವಂತಹ ಬೆಲ್ಲದ ನೀರನ್ನು ಇವಾಗ ಇದಕ್ಕೆ ಸೋದಿಸ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲ ಬಳಸ್ಬಿಟ್ಟು ಈ ಪಾಯಸವನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಬಳಸ್ತೀನಿ ಅಂದರೆ ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ನಾನು ಸ್ವಲ್ಪ ಸಿಹಿಯಾಗೆ ಮಾಡ್ಕೊಳ್ತೀನಿ. ಯಾವುದೇ ಸಿಹಿ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ವೀಟ್ ಸ್ವೀಟಾಗೇ ಇರಬೇಕು ಅನ್ನೋ ಕಾರಣಕ್ಕೆ ಸಿಹಿ ಜಾಸ್ತಿನೇ ಬಳಸ್ತೀನಿ. ನಿಮಗೆ ಅಷ್ಟೊಂದು ಸಿಹಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಕೂಡ ಬಳಸ್ಬೋದು. ನಾನಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಬಳಸಿದ್ದೀನಿ. ನೀವು ಒಂದು 3/4 ಕಪ್ ಆದರೂ ಬಳಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಬೆಲ್ಲದ ನೀರು ಹಾಕಿದ ನಂತರ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ಥಿಕ್ನೆಸ್ಸನ್ನು ನೋಡ್ಕೊಳ್ಳಿ. ನಿಮಗೆ ತೀರಾ ಗಟ್ಟಿ ಆಯಿತು ಅಂದರೆ ಇವಾಗ ಕಾಯಿಸಿಬಿಟ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಕೊನೆಯಲ್ಲಿ ಮೊದಲೇ ನಾವು ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಏನಿದೆ ಇದನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂಥ ಹಾಗೆ ಘಮ ಘಮ ಅಂತ ಪರಿಮಳ ಬರುವ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು. ಹಾಗೆ ಸ್ವಲ್ಪ ತಣ್ಣಗೆ ಇಷ್ಟಪಡೋರು ಫ್ರಿಜ್ನಲ್ಲಿಟ್ಟು ಕೂಡ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವು ರುಬ್ಲಿಕ್ಕೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಕೊನೆಯಲ್ಲಿ ಮತ್ತೆ ಏನು ಏಲಕ್ಕಿ ಪುಡಿ ಹಾಕ್ಕೊಳ್ಳೋದು ಬೇಡ. ಸಿಂಪಲ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಈ ಸೀಸನಲ್ಲಿ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.